ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವಿಡಿಯೋದಲ್ಲಿ ಏನೇನಾಯಿತು, ಎಲ್ಲಿ ಹೋಗಿದ್ದೆ, ಹಾಗೆ ಸ್ವಲ್ಪ ಆರೋಗ್ಯ ಅಂದರೆ ಹೆಲ್ತ್ ಟಿಪ್ಸ್ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ನೋಡೋಣ ಬನ್ನಿ. ಹಾಯ್ ಗೈಸ್, ನನಗೆ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ನಾನು ಸಂಜೆ ಆಫೀಸಿಂದ ಬರುವಾಗ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಒಂದು ಬಟ್ಟೆ ಶಾಪ್ ಇದೆ. ಸೊ ಅಲ್ಲಿಗೆ ಸುಮ್ಮನೆ ವಿಸಿಟ್ ಮಾಡಿದೆ. ಎಲ್ಲ ಕಡೆಗೆ ಒಂದ್ಸರಿ ಕಣ್ಣಾಯಿಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು, ಹಾಗೆ ಬಟ್ಟೆ ಎಲ್ಲ ಯಾವುದಾದ್ರೂ ಹೊಸದು ಬಂದಿದೆಯಾ ಅಂತ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಹೇಗಿದೆ ಎಲ್ಲ ಅಂತ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ಡೇ ಇರುತ್ತೆ ಇವ್ರ ಹತ್ರ. ರೀಸನಬಲ್ ಪ್ರೈಸಿಗೂ ಕೂಡ ಕೊಡ್ತಾರೆ, ಪರಿಚಯ ಇರೋದ್ರಿಂದ. ಸೊ ಅಲ್ಲಿಂದ ಸೀದಾ ಫೋಟೋ ಲ್ಯಾಬಿಗೆ ಬಂದೆ, ಫೋಟೋ ಶಾಪಿ ಅಂತ. ಅದು ಕೂಡ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ನಿಯರೇ ಇದೆ. ನಾನು ಮನೆಗೆ ಬರೋ ರೂಟಲ್ಲಿ ಅಲ್ಲಿ 2 ಫ್ರೇಮ್ ಹಾಕ್ಸೋದಕ್ಕೆ ಕೊಟ್ಟಿದ್ದೆ. ನನ್ನ ಮೈದನ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಫೋಟೋಸ್ಗಳನ್ನ ತೊಗೊಂಡಿದ್ವಿ. ಸೊ ನನಗೆ ಫೋಟೋಸ್ದು ತುಂಬ ಹುಚ್ಚಿದೆ. ಯಾರೂ ನಗಬೇಡಿ, ಯಾಕೆ ಅಂದರೆ ನಾನು ಎಲ್ಲೇ ಹೋದ್ರೂ ಯಾವಾಗ ಕೂಡ ರೆಡಿ ಆದರೂ ಕೂಡ ನನಗೆ ಸೆಲ್ಫಿ ತೊಗೊಳ್ಳೋದು, ಫೋಟೋಸ್ ತೊಗೊಳ್ಳೋದು, ಫೋಟೋಶೂಟ್ ಮಾಡಿಸೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಫೋಟೋಸ್ ತೊಗೊಂಡಿದ್ವಿ. ಅದರದ್ದೆಲ್ಲ 1-2 ಫ್ರೇಮ್ ಹಾಕ್ಸ್ಲಿಕ್ಕೆ ಕೊಟ್ಟಿದ್ದೆ. ಸೊ ಫ್ರೇಮ್ ರೆಡಿಯಾಗಿಲ್ಲ, ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಅಂದರು. ಸೊ ಓಕೆ ಅಂದ್ಕೊಂಡು ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೀಗೆ ಮೊಬೈಲ್ ನೋಡ್ತಾ ಇದ್ದೆ. ಸೊ ಆವಾಗ ನನಗೆ ಯಾಕೋ ಸ್ವಲ್ಪ ಬಾಯಾರಿಕೆ ಅನ್ನಿಸ್ತು, ಮತ್ತು ಹಸಿವು ಕೂಡ ಆಗ್ತಾಯಿತ್ತು. ಸೊ ಏನು ಮಾಡಲಿ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಸೀದಾ ಒಂದು ದಿ ಫ್ರೆಶ್ ನೇಚರ್ ಅಂತ ಒಂದು ಜ್ಯೂಸ್ ಕಾರ್ನರಿಗೆ ಬಂದೆ, ಕ್ಲಬ್ ರೋಡಲ್ಲಿ. ಸೊ ಅಲ್ಲಿ ಬಂದು ನಾನು ಯಾವ ಜ್ಯೂಸ್ ಕುಡೀಲಿ ಅಂತ ಯೋಚನೆ ಮಾಡಿಬಿಟ್ಟು, ಸೊ ನನ್ನ ಫೇವ್ರೆಟ್ ಡ್ರ್ಯಾಗನ್ ಫ್ರೂಟ್ ಜ್ಯೂಸನ್ನ ಕುಡಿದೆ. ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ಮತ್ತೆ ಅಕ್ಕಿ ನೆನೆಸ್ಬಿಟ್ಟಿದ್ದೀನಿ, ರುಬ್ಬಿಸ್ಕೊಂಬಂದ್ಬಿಡು ಇಡ್ಲಿದು ಮತ್ತು ದೋಸೆದು ಅಂತ ಅಂದರು. ಸೊ ಸರಿ ಆಯಿತು ಅಂತ ಗಾಡಿ ನಿಲ್ಲಿಸಿದ್ದೆ ಒಳಗಡೆ. ಸೊ ಮತ್ತೆ ಗಾಡಿ ಆಚೆ ತೆಗೆದು ಹಿಟ್ಟು ರುಬ್ಬಿಸ್ಕೊಬರೋಣ ಅಂತ ಹೊರಟೆ. ಹಿಟ್ಟು ರುಬ್ಬಿಸೋದು ಅದು ಕೂಡ ಕ್ಲಬ್ ರೋಡ್ ಆದಮೇಲೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಾವು ಫಸ್ಟು ಅಲ್ಲೇ ನಿಯರಲ್ಲೇ ಮನೆ ಬಾಡಿಗೆಗಿದ್ವಿ. ಸೊ ಅಲ್ಲೇ ಹಿಟ್ಟು ರುಬ್ಬಿಸ್ಕೊಂಡು ಬರೋಣ ಅಂತ ಹೋಗಿ ಹಿಟ್ಟೆಲ್ಲ ರುಬ್ಬಿಸ್ಕೊಂಡು, ಇಡ್ಲಿ ಹಿಟ್ಟು ಹಾಗೆ ದೋಸೆ ಹಿಟ್ಟು ರುಬ್ಬಿಸ್ಕೊಂಡು ಅಲ್ಲಿಂದ ಸೀದಾ ಮಸಾಲೆ ಪುರಿ ತಿನ್ನೋಣ ಅಂತ ಬಂದೆ. ನನ್ನ ಫೇವ್ರೇಟ್ ಬಂಗಾರಪೇಟೆ ಚಾಟ್ಸಲ್ಲಿ ಮಸಾಲೆ ಪುರಿ ನನಗೆ ತುಂಬಾ ಇಷ್ಟ. ಅವ್ರು ತುಂಬ ಟೇಸ್ಟಿಯಾಗಿ ಹಾಕ್ಕೊಡ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಮಸಾಲೆ ಪುರಿನ ಪಾರ್ಸಲ್ ತೊಗೊಂಡೆ. ಅಲ್ಲಿ ತಿನ್ನಲಿಲ್ಲ ನಾನು, ಏಕೆಂದರೆ ಮನೇಲಿ ನನ್ನ ಹಸ್ಬೆಂಡ್ ಮತ್ತು ಅತ್ತೆ ಇದ್ದರು. ಸೊ ಎಲ್ಲರೂ ಶೇರಿಂಗಲ್ಲಿ ತಿನ್ನೋಣ ಅಂತ ತೊಗೊಂಬಂದೆ. ಮಸಾಲೆ ಪುರಿ ತೊಗೊಂಬಂದು ತಿಂದುಬಿಟ್ಟು ಮತ್ತೆ ಫೋಟೋ ಶಾಪಿಗೆ ಹೋಗಿ ನಂದೆರಡು ಫೋಟೋ ಫ್ರೇಮ್ಸ್ನ ಇಸ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾನು ಆಲ್ಮೋಸ್ಟ್ ಇವ್ರ ಹತ್ರ ಒಂದು 6 to 7 ಫ್ರೇಮ್ಸ್ ಎಲ್ಲ ಮಾಡಿಸಿದ್ದೀನಿ. ತುಂಬ ರೀಸನಬಲ್ ಪ್ರೈಸಿಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ ನಾನು ಹೇಳಿದ ಟೈಮಿಗೆ ಕೂಡ ಕೊಡ್ತಾರೆ, ತುಂಬ ಕಮ್ಮಿ ಪ್ರೈಸ್ಗೆ. ಸೊ ನಮಗೆ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ, ಇವಾಗ ನಾವು ಆಬ್ವಿಯಸ್ಲಿ ಮನೇಲಿ ರೈಸ್ ಮಾಡ್ತೀವಲ್ವ, ರೈಸ್ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ವಾಶ್ ಮಾಡುವಾಗ 1-2 ಸರಿ ಅಕ್ಕಿನ ವಾಶ್ ಮಾಡಿ ಆದಮೇಲೆ 3rd ಟೈಮ್ ವಾಶ್ ಮಾಡ್ತೀವಲ್ವ, ಆ ನೀರನ್ನು ಹಾಗೆ ಸ್ವಲ್ಪ ಸ್ಟೋರ್ ಮಾಡಿಡಿ. ಅಂದರೆ 1 ಟೈಮಿಗೆ ಓಕೆ, ಅದು ನೆಕ್ಸ್ಟ್ ಟೈಮಿಗೆ ಅದನ್ನು ಯೂಸ್ ಮಾಡಬೇಡಿ. 1 ಟೈಮ್ಗೆ ನಾವು ಫೇಸ್ ವಾಶ್ ಎಲ್ಲ ಆದಮೇಲೆ ಅಕ್ಕಿನ 3ನೇ ಬಾರಿ ತೊಳೆದಿರ್ತೀರಲ್ವ, ಆ ನೀರಲ್ಲಿ ಮುಖ ತೊಳೆಯೋದ್ರಿಂದ ಸ್ಕಿನ್ ಕ್ಲೀನ್ ಆಗುತ್ತೆ. ಹಾಗೆ ಪಿಂಪಲ್ಸ್ ಏನೇ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ, ಯಾವುದೂ ಕೂಡ ಉಳ್ಕೊಳ್ಳಲ್ಲ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ರಿಸಲ್ಟ್ ಬರುತ್ತೆ ನನಗೆ ಕಮೆಂಟ್ ಮಾಡಿ. ಹಾಗೆ ಇವಾಗ ನಿಮಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಆರೋಗ್ಯನ ಯಾವ ಥರ ಇಟ್ಕೋಬೇಕು. ಇವಾಗ ಬೇಸಿಗೆ ನಿಮಗೆ ಗೊತ್ತಲ್ವಾ, ಬಿಸಿಲು ಇವಾಗ 31, 32, 33, ನೆಕ್ಸ್ಟು 35, 40ವರೆಗೂ ಹೋಗ್ಬೋದು ಬಿಸಿಲು. ಮಳೆ ಅಂತೂ ಬೆಂಗಳೂರಲ್ಲಿ ಇಲ್ಲವೇ ಇಲ್ಲ. ಸೊ ನಮ್ಮೂರಲ್ಲೆಲ್ಲ ತುಂಬ ಮಳೆ ಆಗ್ತಾಯಿದೆ. ನಮ್ಮ ಊರಿನ ವೀಡಿಯೋನ ಈ ವೀಕೆಂಡಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಮ್ಮೂರು ಯಾವುದು ಏನು ಅನ್ನೋದನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಹೇಗಿದೆ. ಹಾಯ್ ಫ್ರೆಂಡ್ಸ್, ಇವಾಗ ಆರೋಗ್ಯ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಆಲ್ಮೋಸ್ಟ್ ಇವಾಗ ನಾನು ಎಷ್ಟೇ ದುಡ್ಡು ಮಾಡಿದ್ರೂ ಕೂಡ
ನಾನು ಆ ದುಡ್ಡನ್ನೆಲ್ಲ ಅನುಭವಿಸ್ಬೇಕು ಅಂತಂದರೆ ನನ್ನ ಆರೋಗ್ಯ ಚೆನ್ನಾಗಿರಲೇಬೇಕು. ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನಾನು ಏನನ್ನೂ ಮಾಡೋಕ್ಕಾಗಲ್ಲ, ಯಾವುದನ್ನು ಅನುಭವಿಸೋಕ್ಕಾಗಲ್ಲ. ನನ್ನ ಹತ್ರ ಎಷ್ಟೇ ಹಣ ಇದ್ದರೂ ನನಗೆ ಆರೋಗ್ಯ ಇಲ್ಲದೆ ಇದ್ದರೆ ಏನು ಫಲ ಬಂತು ಅಂತಾರಲ್ವ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ. ಆರೋಗ್ಯಕ್ಕೆ ಬೇಕಾಗಿರೋವಂಥದ್ದು, ಈ ಬೇಸಿಗೆಗೆ ಬೇಕಾಗಿರುವಂಥದ್ದು ಏನೇನು ಬೇಕು, ಏನೇನು ಕುಡಿದ್ರೆ ಒಳ್ಳೆಯದು, ಏನೇನು ನಮ್ಮ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಅದನ್ನೆಲ್ಲ ಹೇಳ್ತೀನಿ. ಸೊ ಈ ಬೇಸಿಗೆ ಅಂತಂದರೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಯಾವಾಗಲೂ. ಹಾಗೆ ಈ ಆಫೀಸ್ ಟೆನ್ಷನ್ನು, ಸ್ಟ್ರೆಸ್ಸು, ಪ್ರೆಷರು, ವರ್ಕು ಅದು ಇದು ಅಂದ್ಕೊಂಡು ನಮಗೆ ನಿದ್ದೆ ಬರಲ್ಲ ನೈಟ್. ಕೆಲವೊಬ್ಬರಿಗೆ ತುಂಬ ಪ್ರೆಷರ್ ಇರೋರಿಗೆ ನಿದ್ದೆ ಬರಲ್ಲ. ಸೊ ಹಂಗಾಗಿ ನಿದ್ದೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಸೌತೆಕಾಯಿ ಇವಾಗ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ. ಬೇಸಿಗೆಯಲ್ಲಿ ಸೌತೆಕಾಯಿ ತಿಂದರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ನಮ್ಮ ಬಾಡಿನ ತಂಪು ಮಾಡುತ್ತೆ ಅದು. ಸೊ ಹಾಗಾಗಿ ಒಂದು ಅರ್ಧ ಸೌತೆಕಾಯಿ, ಒಂದು 4 ಪುದೀನ ಎಲೆ, ಎಳ್ನೀರು ಸ್ವಲ್ಪ, ಹಾಗೆ ಅರ್ಧ ನಿಂಬೆ ರಸ, ಇದನ್ನು ಹಿಂಡ್ಬಿಟ್ಟು ರುಬ್ಕೊಂಡು ಸೋಸ್ಕೊಂಡು ಕುಡಿಯೋದ್ರಿಂದ ನಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು, ದೇಹನೂ ತಂಪಾಗಿರುತ್ತೆ. ಇವಾಗ ಎಳ್ನೀರು ಕೂಡ ತಂಪೆ, ಸೌತೆಕಾಯಿನೂ ತಂಪು, ಲಿಂಬೆಹಣ್ಣು ಕೂಡ ತಂಪು, ಪುದೀನ ಸೊಪ್ಪು ಕೂಡ ತಂಪು. ಸೊ ಹಾಗಾಗಿ ಇದು ನಿಮಗೆ ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ನಿದ್ದೆ ಯಾರಿಗೆಲ್ಲ ಬರಲ್ಲ ಅವ್ರು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ನಮ್ಮ ಕರಳು ಕ್ಲೀನಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ, ಅದಕ್ಕೆ ಒಂದು 1/4 ಭಾಗದಷ್ಟು ಪಪ್ಪಾಯ, ಹಾಗೆ ಒಂದು 1/2 ಸೇಬು, ಒಂದು 5ರಿಂದ 10 ಒಣದ್ರಾಕ್ಷಿ, ಹಾಗೆ ಚಿಯಾ ಸೀಡ್ಸ್, ಇದನ್ನು ಹಾಕಿ ಚಿಯಾ ಸೀಡ್ಸ್ನ ಲಾಸ್ಟಿಗೆ ಹಾಕ್ಕೊಳ್ಳಿ. ಇದು 3 ಫಸ್ಟಿಗೆ ರುಬ್ಕೊಂಡು ಅದನ್ನ ಸೋಸ್ಕೊಂಡು ಅದಕ್ಕೆ ಚಿಯಾ ಸೀಡ್ಸ್ ಹಾಕಿ ಕುಡಿಯೋದ್ರಿಂದ ನಮ್ಮದು ಕರಳು ತುಂಬ ಕ್ಲೀನಾಗಿರುತ್ತೆ. ಏನೇ ಕಲ್ಮಶ ಇದ್ದರೂ ಹೋಗುತ್ತೆ, ಅದು ನೀಟಾಗಿರುತ್ತೆ ಕರಳು. ನೆಕ್ಸ್ಟು ಇವಾಗ ಎಲ್ರಿಗೂ ಆಲ್ಮೋಸ್ಟ್ ತಲೆನೋವು ಅನ್ನೋದು ರೇರು ಕಾಯಿಲೆ ಅಂತಲ್ಲ, ತಲೆನೋವು ಇಲ್ಲದೆ ಇರೋರೇ ಯಾರೂ ಇಲ್ಲ ಅಂತ ಅನ್ಕೋಬೋದು. ಯಾಕೆಂದರೆ ಇವಾಗ ಕೆಲಸದ ಪ್ರೆಷರ್ ಆಗಿರ್ಬೋದು, ಈ ಬೆಂಗಳೂರಲ್ಲಿ ಆಗ್ತಾ ಇರುವಂಥ ಟ್ರಾಫಿಕ್ ಇರ್ಬೋದು, ಪ್ರತಿಯೊಂದಕ್ಕೂ ತಲೆನೋವು ಬಂದೇ ಬರುತ್ತೆ. ಗ್ಯಾಸ್ಟ್ರಿಕ್ಕಿಂದ ಎಲ್ಲದರಿಂದನೂ ತಲೆನೋವು ಬರುತ್ತೆ. ತಲೆನೋವು ಅನ್ನೋದು ಒಂದು ಕಾಮನ್ನು ಅದು ಕಾಯಿಲೆ ಅಂತಲೇ ಆಗೋಗಿದೆ. ಸೊ ಹಾಗಾಗಿ ತಲೆನೋವಿಗೆ ಏನೇನು ಮಾಡಬೇಕು ಅಂದರೆ, ಈ ಬೇಸಿಗೆನಲ್ಲಿ ಕಲ್ಲಂಗಡಿ ಹಣ್ಣು ಆಲ್ಮೋಸ್ಟ್ ಆಗಿ ತಿಂತಾ ಇರ್ತೀವಿ, ಅದು ನಮ್ಮ ಬಾಡಿಗೆ ತುಂಬ ತಂಪು ಕೂಡ. ಕಲ್ಲಂಗಡಿ ಹಣ್ಣು, ಒಂದು 4 ಪಾಲಕ್ ಸೊಪ್ಪು, ಒಂದು 4 ಪುದೀನ ಎಲೆ, ಹಾಗೆ ಒಂದು ಅರ್ಧ ಲಿಂಬೆ ಹಣ್ಣು ಅರ್ಧ, ಇದನ್ನು ಹಿಂಡ್ಕೊಂಡು ರುಬ್ಕೊಂಡು ಕುಡಿಯೋದ್ರಿಂದ ತಲೆನೋವು ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟ್ ಆಗಿ. ಹಾಗೆ ನಮ್ಮ ಬಾಡಿಲಿ ಇಮ್ಯುನಿಟಿ ಪವರ್ನ ಹೆಚ್ಚಿಸ್ಕೊಳ್ಳೋದು ಅಂದರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಆರೆಂಜ್ ಫ್ರೂಟು, ಒಂದು 1/2 ಆರೆಂಜು, ಸ್ವಲ್ಪ ಶುಂಠಿ, ಒಂದು ಅರ್ಧ ಕ್ಯಾರೆಟು, ಹಾಗೆ 1-2 ಪೆಪ್ಪರ್ ಅಂದರೆ ಕಾಳುಮೆಣಸು, 1-2 ಕಾಳು, ಇದಿಷ್ಟನ್ನು ರುಬ್ಕೊಂಡು ಸೋಸ್ಕೊಂಡು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ನಮ್ಮ ಸ್ಕಿನ್ ಕ್ಲಿಯರ್ ಆಗಬೇಕು ಅಂದರೆ, ಇವಾಗ ಕೆಲವೊಬ್ಬರಿಗೆ ಪಿಂಪಲ್ಸ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಪಿಂಪಲ್ಸಿಂದ ಮಾರ್ಕೊಳ್ತಿರುತ್ತೆ. ಇದೆಲ್ಲ ಕ್ಲಿಯರ್ ಆಗಬೇಕು, ಫೈರಾಗಿ ಕಾಣಬೇಕು ನಮ್ಮ ಫೇಸು, ಸ್ಕಿನ್ನೆಲ್ಲ ಸ್ವಲ್ಪ ಗ್ಲಾಸಿ ಬರಬೇಕು ಅಂತಂದರೆ, ಸೊ ಅದಕ್ಕೆ ಕ್ಯಾರೆಟು, ಹಾಗೆ ಒಂದು 1/2 ಬೀಟ್ರೋಟು, ಹಾಗೆ 1/2 ಆರೆಂಜು, 1-2 ಪೆಪ್ಪರು, ಹಾಗೆ ಅರ್ಧ ಲಿಂಬೆಹಣ್ಣು ಎಲ್ಲದಕ್ಕೂ ಒಳ್ಳೆಯದೇ. ಇದನ್ನು ರುಬ್ಕೊಂಡು ಸೋಸ್ಕೊಂಡು ಕುಡಿಯೋದ್ರಿಂದ ಸ್ಕಿನ್ ಕ್ಲಿಯರ್ ಆಗುತ್ತೆ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದೆ ಕೂಡ ಇದೇ ಥರ ನಿಮಗೆ ಹೆಲ್ತ್ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ವೆಯ್ಟ್ ಗೇನ್, ವೆಯ್ಟ್ ಲಾಸ್, ಇದೆಲ್ಲದ್ರ ಬಗ್ಗೆ ನಾನು ಒಂದೊಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.